ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಡೈರೆಕ್ಟ್ ವಿಷಯಕ್ಕೆ ಬರೋಣ ಗೈಸ್. ಬಿಗ್ ಬಾಸ್ ನವರು ಒಂದು ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ. ಸೊ ಪ್ರೋಮೋನ ಮೊದಲು ನೀವು ನೋಡ್ಕೊಂಡ್ ಬನ್ನಿ, ಆಮೇಲೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಎಷ್ಟು ಜನ ಕಟುಕಟೆಯಲ್ಲಿ ಸರಿ ತಪ್ಪುಗಳ ಲೆಕ್ಕಾಚಾರ. ವಾರದ ಕತೆ ಕಿಚ್ಚನ ಜೊತೆ. ಗೈಸ್, ಈ ವಾರದಲ್ಲಿ ನಿಮ್ಗೆ ಏನೆಲ್ಲ ಇಷ್ಟ ಆಯ್ತು? ಸೊ ಅದ್ರಲ್ಲಿ ಒಂದಿನ ಬಿಟ್ಬಿಡಿ, ಅದು ಏನೇನೋ ಆಗೋಯ್ತು ಬಿಗ್ ಬಾಸ್ ಇತಿಹಾಸದಲ್ಲೇ. ಆ ಒಂದಿನ ತುಂಬಾ ನೆನಪಿಟ್ಕೊಳ್ಳೋಂಥದ್ದು. ಸೊ ಅದ್ರ ಬಗ್ಗೆ ಬಿಟ್ಬಿಡಿ, ಅದ್ರ ಬಿಟ್ಟು ಮಿಕ್ಕಿದ್ದು ಏನೆಲ್ಲ ಇಷ್ಟ ಆಯ್ತು. ಅಂಡ್ ಯಾರಿಗೆ ಕಿಚ್ಚನ ಪಂಚಾಯತಿಲಿ ಸುದೀಪ್ ಸರ್ ಒಂದು ಕ್ಲಾಸ್ ತಗೋಬಹುದು, ಯಾರಿಗೆ ಕಿಚ್ಚನ ಚಪ್ಪಾಳೆನೂ ಕೊಡ್ಬೋದು ಈ ವಾರದಲ್ಲಿ, ಅಂಡ್ ಯಾರಿಗೆಲ್ಲ ಒಂದಿಷ್ಟು ಉಗಿಬೋದು, ಬೈಬೋದು, ಅದಿಷ್ಟು ಕಾಮೆಂಟ್ ಮಾಡಿ. ಅಂಡ್ ನನಗೆ ಪರ್ಸನಲಿ ಈ ವಾರದಲ್ಲಿ ಸಖತ್ ಡಿಸಪಾಯಿಂಟೆಡ್ ಆಗಿದ್ದು ಕಾಕ್ರೋಚ್ ಸುದೀಪ್ ವಿಚಾರದಲ್ಲಿ. ಸೊ ಹೌದು ಗೈಸ್, ಅವ್ರ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು. ನನ್ಗಂತಲ್ಲ, ಎಲ್ರಿಗೂ ಅವ್ರ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಈ ವಾರದಲ್ಲಿ. ಯಾಕಂದ್ರೆ ಬಿಗ್ ಬಾಸ್ ಅವ್ರಿಗೆ ಒಂದು ಟಾಸ್ಕ್ ನ ಕೊಟ್ಟಿದ್ರು. ಆ ಟಾಸ್ಕ್ ನ ಅವ್ರು ಹೆಂಗೆ ನಿಭಾಯಿಸಬಹುದಾಗಿತ್ತು ಅಂದ್ರೆ, ಅವ್ರು ಹೊರಗಡೆ ಒಳ್ಳೆ ಆರ್ಟಿಸ್ಟ್ ಅಂಡ್ ಅದರಲ್ಲೂ ನೆಗೆಟಿವ್ ರೋಲ್ ನ ಪ್ಲೇ ಮಾಡ್ತಾ ಇತ್ತು ಅಂತವ್ರು. ಸೊ ಇಲ್ಲಿ ಬಿಗ್ ಬಾಸ್ ಕೊಟ್ಟಿದ್ದು ಅಂತ ಒಂದು ನೆಗೆಟಿವ್ ರೋಲ್. ಸೊ ಅದನ್ನ ನೆಕ್ಸ್ಟ್ ಲೆವೆಲ್ ಅಲ್ಲೇ ಪ್ಲೇ ಮಾಡಬಹುದಾಗಿತ್ತು, ನೆಕ್ಸ್ಟ್ ಲೆವೆಲ್ ಅಲ್ಲೇ ನಿಭಾಯಿಸಬಹುದಾಗಿತ್ತು. ಬಟ್ ಎಲ್ಲ ಒಂದ್ ಕಡೆ ಅದಕ್ಕೆ ಜೀವ ತುಂಬಲಿಲ್ಲ, ಅದಕ್ಕೆ ನ್ಯಾಯ ಒದಗಿಸ್ಲಿಲ್ಲ ಅಂತ ಅನಿಸ್ತು. ಸೊ ತುಂಬಾನೇ ಡಿಸಪಾಯಿಂಟ್ ಆಯ್ತು ಆ ವಿಚಾರ ಮಾತ್ರ. ಅದ್ರ ಬಗ್ಗೆ ಸುದೀಪ್ ಸರ್ ಇವತ್ತಿನ ಕಿಚ್ಚನ ಪಂಚಾಯತಿಲಿ ಮಾತಾಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಅಂಡ್ ನೆಕ್ಸ್ಟ್ ವಿಚಾರ ನಾಮಿನೇಷನ್ ಇದ್ದು. ಸೊ ಮತ್ತು ಎಲ್ಲೋ ಪರ್ಸನಲ್ ವಿಚಾರಗಳನ್ನ ಇಟ್ಕೊಂಡು ನಾಮಿನೇಷನ್ ಮಾಡಿದ್ರು ಅಂತ ಅನಿಸ್ತು. ಅಂಡ್ ಒಟ್ಟು 10 ಜನ ನಾಮಿನೇಷನ್ ಆಗಿದ್ದಾರೆ. ಅದರಲ್ಲಿ ಜಂಟಿಗಳು 3 ಜೋಡಿ, ಒಂಟಿಗಳಲ್ಲಿ 4 ಜನ. ಸೊ ಯಾರು ಉಳ್ಕೊಳ್ತಾರೆ, ಯಾರು ಮನೆಗೆ ಹೋಗ್ತಾರೆ ಕಾದ್ ನೋಡ್ಬೇಕು. ಅಂಡ್ ಮತ್ತ ಇನ್ನೊಂದು ವಿಚಾರಕ್ಕೆ ಬರೋದಾದ್ರೆ, ಕಳಪೆಗೆ ಕಳ್ಸಿದ್ದಾರೆ ಈ ವಾರದ ಈ ಸೀಸನಿನ ಮೊದಲ ಕಳಪೆ. ಮಂಜು ಭಾಷಿಣಿ ಅವರಾಗ ರಾಶಿಕ್ ಅವರು ಹೋಗಿದ್ದಾರೆ, ಬಟ್ ಈ ಪ್ರೋಮೋದಲ್ಲಿ ತೋರಿಸಿಲ್ಲ ಅಷ್ಟೇ. ಸೊ ಅವರು ನಿಜವಾಗ್ಲೂ ಕಳಪೆಗೆ ಹೋಗುವಂತ ಕ್ಯಾಂಡಿಡೇಟ್ಸಾ? ನಿಮಗೆ ಅನ್ಸಿದ್ರೆ ಕಾಮೆಂಟ್ ಮಾಡಿ. ಅಂಡ್ ಅದ್ರ ಬಗ್ಗೆನೂ ಮಾತಾಡ್ತಾರೆ ಕಿಚ್ಚ ಸುದೀಪ್ ಸರ್, ಯಾರು ಕಳಪೆಗೆ ಹೋಗ್ಬೇಕಾಗಿತ್ತು ಅನ್ನೋದು. ಸೊ ಅಶ್ವಿನಿ ಗೌಡ ಅವರು ಅವ್ರನ್ನ ಎಲ್ಲೋ ಪರ್ಸನಲ್ ಟಾರ್ಗೆಟ್ ಮಾಡಿ ಕಳಪೆಗೆ ಕಳ್ಸಿದ್ರು, ಅವ್ರ ಈಗೋ ಪ್ರಾಬ್ಲಮ್ ಇಂದ ಅಂತ ಅನಿಸ್ತು. ಅಂಡ್ ನೆಕ್ಸ್ಟ್ ಇನ್ನು ಬೇರೆ ಬೇರೆ ವಿಚಾರಗಳಿದಾವೆ, ಜಗಳಗಳು. ಅಂಡ್ ಅದ್ರ ಬಗ್ಗೆ ನಾನು ಇಲ್ಲಿ ಹೇಳಿದ್ರೆ ಅಷ್ಟೊಂದು ನಿಮಗೆ ಕ್ಯೂರಿಯಾಸಿಟಿ ಇರೋದಿಲ್ಲ. ಅದ್ರ ಬಗ್ಗೆ ಎಪಿಸೋಡ್ ನ ನೋಡಿದ್ರೆ ಸುದೀಪ್ ಸರ್ ಮಾತಾಡಿದ್ರೆ ಒಂದು ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನ್ಸೋದು. ಸೊ ಯಾರು ಮಿಸ್ ಮಾಡಿದ್ರೆ ಇವತ್ತಿನ ಎಪಿಸೋಡ್ ನ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್, ಬಾಯ್.